ಅಣ್ಣಂದ್ರ ಅಕ್ಕಂದ್ರ ನನ್ನ ತಾಯಿ ತಂದೆ ಸ್ಥಾನದಲ್ಲಿರೋ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ. ಮಾವ ಏನ್ ಮಾಡ್ತಿದ್ಯಾ? ಬಾರೋ, ನಂಗೆ ಏನೋ ಹೇಳೋದೈತೆ ಹೇಳ್ಬಿಡ್ತೀನಿ. ಮತ್ ನಂಗೆ ಇಂಥ ಅವಕಾಶ ಸಿಗಕ್ಕಿಲ್ಲ. ಅದಕ್ಕೆ ನೋಡ್ರಕ್ಕ, ನನ್ನ ತಂಗಿ ಮದುವೆ ಆಯ್ತು. ರತ್ನವ್ವ ನನ್ನ 4 ಜನ ತಂಗಿರ್ಲಿ ಮೊದಲನೇ ಅವಳು. ಇವತ್ತು ಅವಳು ಮದುವೆ ಯಾವ ಲೋಪ ಯಾವ ದೋಷನೂ ಇಲ್ಲದೆ ಮದುವೆ ಆಗೈತೆ. ನಾನು ಹೇಳ್ಬೇಕನ್ನೋ ಇಸ್ಯ, ಇನ್ನು ಏಟೊಂದು ಮನೆಗಳಲ್ಲಿ ಒಂದು ಹೆಣ್ಣು ಗರ್ಭವತಿ ಆದ್ರೆ ಮೊದಲು ದೇವ್ರಿಗೆ ಹೋಗಿ ಅರ್ಕೆ ಹೊತ್ಕೊಂಡ್ಬಿಡೋದು. ಅಪ್ಪ ಅವ್ವ ಗಂಡ್ ಸಂತಾನ ಆಗ್ಬಿಡ್ಲಿ ಅಂತ. ಯಾಕೆ ಹೇಳ್ರಿ? ಅಕಸ್ಮಾತ್ ಹೆಣ್ಣು ಉಟ್ಬಿಟ್ರೆ ಅಯ್ಯೋ ಅವಳು ನಾ ಮದುವೆ ಮಾಡ್ಕೊಡ್ಬೇಕಲ್ಲ ಅನ್ನೋ ತಲೆನೋವು. ಅಕಸ್ಮಾತ್ ಹೆಣ್ಣು ಉತ್ಬಿಟ್ರೆ ಆಸ್ತಿ ಎಲ್ಲ ಹಂಗೆ ಹೊಂಟೋಯ್ತದೆ. ಹಳಿಯ ಅಂತ ಯಾವನು ಬರ್ತಾನೆ, ಎಲ್ಲ ತಕೊಂಡು ಹೊಂಟೋಯ್ತಾನೆ. ಹೆಣ್ಣು ಉಟ್ಬಿಟ್ರೆ ನಮ್ ಕೊನೆಗಾಲದಾಗೆ ಅವಳು ನಮ್ಮನ್ನು ನೋಡ್ಕೊಳಕ್ಕೆ ಇರಕ್ಕಿಲ್ಲ ಅಂತ. ಗಂಡನ ಮನೆ ಸೊತ್ತಲ್ವಾ, ಅಲ್ಲೇ ಇದ್ಬಿಡ್ತಾಳೆ ಅಂತ. ಅಲ್ವೇನ್ರಣ್ಣ? ಅಲ್ವೇನ್ರಕ್ಕ? ಒಂದು ಹೆಣ್ಣು ಹುಟ್ಟಕ್ಕಿಂತ ಮುಂಚೆನೆ ನಾವು ಇಟ್ಟೊಂದೆಲ್ಲ ಯೋಚನೆ ಮಾಡ್ತೀವಿ. ಅಂದ್ಮ್ಯಾಕೆ ಅವಳು ಹುಟ್ಟದ ಮ್ಯಾಕೆ ಏನೇನೆಲ್ಲ ಯೋಚನೆ ಮಾಡ್ತೀವಿ ಅಂತ ಓಸಿ ಲೆಕ್ಕ ಹಾಕಳ್ರಿ. ಅಂಥದ್ರಾಗೆ ನಂಗೆ 4 ಜನ ತಂಗಿರು. ಕಷ್ಟಪಟ್ಟು ಅವ್ರು ನಾನು ಬೆಳೆಸ್ಕೊ ಬಂದೆ. ಆದ್ರೆ ಈ ಜನಗಳು ಹೇಳೋ ಮಾತುಗಳಿವಲ್ಲ, ಈ ಮಾತುಗಳು ಕೇಳಿಸ್ಕೊಂಡಾಗಲ್ಲ ನಾನು ದೇವ್ರನ್ನ ಯೋಚನೆ ಮಾಡ್ತಿದ್ದೆ. ದೇವ್ರೇ ಇನ್ನೊಂದು 10 ಜನ ಹೆಣ್ಮಕ್ಳನ್ನ ನೋಡ್ಕೊಳ್ಳೋಂಥ ಜವಾಬ್ದಾರಿ ಶಕ್ತಿ ನನ್ಗೆ ಕೊಟ್ಬಿಡಪ್ಪ ಅಂತ ನಾನು ಕೇಳ್ಕೊತಿದ್ದೆ ದೇವ್ರನ್ನ. ಆದ್ರೆ ನಾನು ನಿಮ್ಗೆ ಇವತ್ತು ಹೇಳಕ್ ಬಂದಿರೋ ಕತೆ ಅದಲ್ಲ. ಕತೆ ಬ್ಯಾರೆ ಆಯ್ತು. ಎಲ್ರು ಚಿಕ್ಕ ವಯಸ್ಸಿಂದ ನನ್ನನ್ನು ಕೇಳೋರು, ಶಿವಣ್ಣ ನಿಂಗೆ 4 ಜನ ತಂಗಿರಲ್ಲಪ್ಪ, ಹೆಂಗಪ್ಪ ಅವ್ರ ಮದುವೆ ಮಾಡ್ತೀಯಾ? ಸಾಲ ಮಾಡ್ತೀಯಾ? ಅಯ್ಯೋಯ್ಯೋ ಸಾಲ ಮಾಡಿದ್ರೆ ಹೆಂಗಪ್ಪ ತೀರಿಸ್ತೀಯಾ ಅಂತ. ಆಗ್ಲಿ, ನಾನು ಸಾಲನೋ ಸೋಲನೋ ಕಷ್ಟನೋ ನಷ್ಟನೋ ಏನೋ ನನ್ನ ತಂಗಿ ರಶ್ಮಿ ಮದುವೆ ಮಾಡ್ತೆ. ಅವಾಗ ಎಲ್ರು ಏನಂದ್ರು, ಹೆಂಗೋ ಒಬ್ಳು ಮದುವೆ ಆಗೋಯ್ತು. ಆದ್ರೆ